ಏ ಯಾರೋ ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಯಾರಿದ್ರಲ್ಲಿ? ಇಲ್ಲಿ ನಿಂತಿದ್ರು ಅವರು. ಎಲ್ಲೋದ್ರಿ ಇಷ್ಟೊತ್ತಿಗೆ? ಏನು ಮಾಡ್ತಿದ್ರಿ ಇಲ್ಲಿ? ಅಲ್ಲ ಮುಂದೆ ಬಂದು ಮಾತಾಡ್ಬೋದಲ್ಲ, ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲ, ನಾನು ಮಾಡಬೇಕಿರೋದೇ ಮಾಡಿಬಿಟ್ಟು ಮುಂದೆ ಕರೆಸ್ಕೊಳ್ಳ ನಿಮಗೆ. ಹಾಂ, ನಾನು ನಿಮ್ಗಂತ ಏನೋ ಒಂದು ತಂದಿದ್ದೀನಿ. ಇದ್ದೀರಾ? ಇಲ್ಲ ಸೈಕೋ ಜೊತೆ ಸಂಸಾರ ಮಾಡ್ತಾಯಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಿಡ್ಕೊಂಡು ಅವನ ಜೊತೆ ಸಂಸಾರ ಮಾಡ್ತಾಯಿದ್ದೀರಾ? ಹಲೋ ಸರ್, ನೋಡ್ಬಿಟ್ಟೆ ನನಗೆ ಸ್ವಲ್ಪ ಭಯ ಆಗೋಯ್ತು. ಇಲ್ಲಿ ಯಾರೋ ನಿಂತಿರೋ ಥರ ಫೀಲ್ ನೋಡಿ ಸಡನ್ನಾಗಿ. ಶಿಟ್, ಅದು ಇನ್ನೂ ಕಲಿಸಬೇಕು. ರಿಚುವಲ್ ಬಂದ್ಬಿಟ್ಟು ನಾವು ಇನ್ನೂ ಸ್ಟಾರ್ಟ್ ಮಾಡೋಣ. ಅದೇ ಥರ ಸೌಂಡ್ ಸೊ ರಿಚುವಲ್ ಬಂದ್ಬಿಟ್ಟು ನಾವು ಇಲ್ಲೇ ಸೆಂಟ್ರಲ್ಲಿ ಕೂತ್ಕೊಂಡು ಮಾಡಬೇಕು. ಸೊ ಸೆಂಟ್ರಲ್ಲಿ ಕೂತ್ಕೊಂಡು ಮಾಡೋಣ. ಸೊ ಅದಕ್ಕೆ 3 ಕ್ಯಾಂಡಲಿಂದ ಇಟ್ಟು ಲೈಕ್ ಹೆಂಗಂದರೆ ಟ್ರಯಾಂಗಲ್ ಶೇಪಲ್ಲಿ ಇಟ್ಟು ಮಾಡಬೇಕು. ನಿಮ್ಗೆ ಹೇಳ್ತೀನಿ ಅದು ಏನೇನು ಮಾಡಬೇಕು ಅಂತ. ಏನಕ್ಕೆ ಅದ್ರ ಬಗ್ಗೆ ಮಾತಾಡಿದಾಗ ಸೌಂಡ್ ಮಾಡ್ತಾ ಇದ್ದೀರಾ? ಫುಲ್ಲು ಸೆಟ್ ಆಗ್ತಾ ಇದ್ದೀನಿ. ನನ್ನ ಕಡೆ ಭಯ ಆಗ್ತಿದೆ. ಕೆಳಗಿದ್ದೀರಾ? ಕೆಳಗಿಲ್ಲ, ನೀವು ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಹೆಂಗೆ ಕರ್ಸ್ಕೋಬೇಕಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಸಿಲ್ಲಿಂದ ಸೌಂಡ್ ಬರ್ತಿದೆ. ಏನು ಸೌಂಡ್ ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಕಳ್ತಿದ್ದೀರಾ? ಹಲೋ, ಏನಕ್ಕೆ ಕಳ್ತಿದ್ದೀರಾ? ಏನಕ್ಕೆ ಕಷ್ಟ ಆಗ್ತಿದೆ ನಿಮಗೆ? ಕೇಳಿಸ್ತಿದ್ದಾರೆ. ಎಲ್ಲಿದ್ದೀರಾ ನೀವು? ಹಲೋ,
ಯಾಕೆ ಅಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ರಿಚುವಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನಕ್ಕೆ ಅಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಸೊ ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ಸೊ ನನಗೂ ಮಾಡೋಕ್ಕೆ ಹೋಗ್ಬಿಡಿ. ಏನು ಕ್ಯಾಪ್ಚರ್ ಬಂದಿಲ್ವಾ? ಏಯ್ ಯಾರು? ಏನಕ್ಕೆ ಅದು ಲಾಕ್ ಮಾಡ್ಕೊಂಡ್ರಿ ಇವಾಗ? ಒಳಗಿದ್ದೀರಾ ಇವಾಗ ನೀವು? ಹಲೋ ಹಲೋ, ಒಳಗಿದ್ದೀರಾ? ಕೈ ತುಂಬ್ತಿದೆ. ಹಲೋ, ಸರಿ, ಹೆಂಗೆ ಕರ್ಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದು ಏನು ಮಾಡ್ತೀರೋ ಮಾಡಿ. ಬಟ್ ನಾನು ಅದನ್ನೇ ಮೊದಲಿಂದ ಹೇಳ್ತಾ ಇರೋದು, ನಿಮ್ಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ. ಏನಕ್ಕೆ ಈ ಥರ ಮಾಡ್ತಿದ್ದೀರ ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಸೊ ಗೈಸ್, ಫಿಕ್ಸು ಈ ರೂಮಲ್ಲಿದೆ. ಸೊ ನಾವು ಇಲ್ಲಿ ರಿಚುವಲ್ ಮಾಡಿದ್ರೆ ಸೊ ತುಂಬ ಪಕ್ಕ ಫಿಕ್ಸು ಏನೋ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ನಾವು ಎಂಡ್ ಮಾಡೋ ಥರ ಕ್ಲೀನಾಗಿ ಮುಗಿಸ್ಬಿಟ್ಟು ಕ್ಯಾಂಡಲೆಲ್ಲ ಹಾಸ್ಬಿಟ್ಟು ಹೋಗ್ಬೇಕು. ಅದು ನಾನು ನೋಡ್ತಾ ಇದ್ದೀರಾ ನೀವು? ಹಾಂ, ಗೈಸ್ ಯಾರಿಲ್ಲ ಇಲ್ಲಿ. ಎಲ್ಲಿದ್ದೀರಾ ನೀವು? ನೀವೇ ಆಟ ಆಡಿಸ್ತಿದ್ದೀರಾ ಏನಂತ ನಂಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ನನಗೆ. ಒಬ್ಬನೇ ಬಂದಿದ್ದೀನಿ ಅಂತ ಇಷ್ಟೆಲ್ಲ ಭಯಪಡಿಸೋದು ಏನು ಯೂಸ್ ಇಲ್ಲ ನಿಮಗೆ. ನಾನು ಏನೇ ಆದರೂ ಮತ್ತೆ ನಿಮ್ಮನ್ನು ನೋಡ್ಬಿಟ್ಟೆ ನಾನು ಹೋಗೋದು. ಓಕೆ, ಸೊ ಗೈಸ್, ನಾವಿವಾಗ ರಿಚುವಲ್ ಸ್ಟಾರ್ಟ್ ಮಾಡೋದ. ರಿಚುವಲ್ ಅದು ಎಂಡ್ ಆದಮೇಲೆ ಮತ್ತೆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನಾವು ಓಡೋದಾಗ. ಸೊ ರಿಚುವಲಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ರಿಚುವಲ್ನ ಸ್ಟಾರ್ಟ್ ಮಾಡೋದ. ಸೊ ಇದು ಕ್ಯಾಮ್ರಾ ಬಂದ್ಬಿಟ್ಟು ನಾನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಅದನ್ನು ನೀವೇ ನೋಡ್ತೀರಾ, ಎಲ್ಲೆಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ನೀವು ನೋಡ್ತೀರಾ. ಸೊ ಇಲ್ಲೊಂದು ಫಿಕ್ಸ್ ಮಾಡ್ತೀನಿ, ಇಲ್ಲೊಂದು ಫಿಕ್ಸ್ ಮಾಡ್ತೀನಿ. ಕ್ಯಾಮ್ರಾ ಒಂದು ರನ್ನಿಂಗಲ್ಲಿ ಗೊತ್ತಿಲ್ಲ. ಸೊ ಓಕೆ, ಇದೊಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ ಇಲ್ಲಿ. ಮತ್ತು ನಾನೊಂದು ನೈಟ್ ವಿಷನ್ ಕ್ಯಾಮ್ರಾ ಹಿಡ್ಕೊಂಡಿರ್ತೀನಿ. ಮತ್ತು ನಾನು ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಗೈಸ್, ನಿಮ್ಮ ಸೆಟಪ್ ಮಾಡ್ಬಿಟ್ಟು ನಾನು ಸಿಗ್ತೀನಿ. ನಿಮಗೆ ಸೆಟಪ್ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್, ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಆ ರಿಚುವಲ್ನ ಮಾಡಬೇಕು. ಸೊ ಆ ರಿಚುವಲ್ ಹೆಸರು ಬಂದ್ಬಿಟ್ಟು ಮ್ಯಾಜಿಕ್ ಸರ್ಕಲ್ ಅಂತ ಗೈಸ್. ಅದು ಕ್ಯಾಮ್ರಾ ರೆಕಾರ್ಡಿಂಗ್ ಆಗ್ತಿದೆ ಗೈಸ್, ಏನಂತ ಗೊತ್ತಾಗ್ತಿಲ್ಲ. ಸೊ ಇನ್ನೊಂದೇನೆಂದರೆ ಅಲ್ಲಿ ಒಂದು ಇದಿದೆ. ಸೊ ಈ ಕ್ಲ್ಯಾಂಪ್ ಇದೆ, ಅಲ್ಲಿ ಕ್ಲ್ಯಾಂಪ್ನ ಇದು ಮಾಡ್ಬಿಟ್ಟು ಲಾಕ್ ಮಾಡ್ತೀನಿ. ಸೊ ಅವಾಗ ನಿಮ್ಗೆ ಇನ್ನೂ ಇದು ಹಾಕ್ಬಿಡ್ತೀನಿ ಗೈಸ್. ಇದು ಇನ್ನೊಂದು ರಿಚುವಲ್ ಮಾಡೋದಿದೆಯಲ್ಲ, ಸೊ ಅದು ಕ್ಲೀನಾಗಿ ಸೆಟಪ್ ಮಾಡಬೇಕು. ಆಮೇಲೆ ಅಲ್ಲಿ ಕ್ಯಾಮ್ರಾನ ಫಿಕ್ಸ್ ಇದು ತೊಗೋತೀನಿ. ಕರೆಕ್ಟಾಗಿ ಕೂತಿದೆಯೇನೋ ಅಂತ ಗೊತ್ತಿಲ್ಲ. ಓಕೆ,
ಸೊ ಗೈಸ್ ಈ ರಿಚುವಲ್ಗೆ 3 ಜನ ಬೇಕಾಗಿದ್ದು. ಸೊ 3 ಕ್ಯಾಂಡಲ್ ಇರೋದ್ರಿಂದ 3 ಜನ ಬೇಕಾಗಿತ್ತು. ಸೊ ಇವಾಗ ನಾನು ಒಬ್ಬನೇ ಬಂದಿರೋದ್ರಿಂದ ನಾನು ಒಬ್ಬನೇ ಮಾಡ್ಬೇಕು ಗೈಸ್. ಇದು 3 ಜನ ಬೇಕಿತ್ತು. ಸೊ ಒಬ್ಬನೇ ಮಾಡೋದು ರಿಚುವಲು. ಸೊ ರಿಸ್ಕ್ ಇದೆ, ನೋಡೋದ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೊಂದು ಸೀರಿಯಸ್ ಆಗಿ. ಹಲೋ, ನೋಡ್ತಾ ಇದ್ದೀರಾ ನಮ್ಮನ್ನ? ಸೊ ಏನು ಮಾಡೋಕ್ಕಾಗಲ್ಲ ಇವಾಗ. ನೀವು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೂ ಪ್ರಯತ್ನ ಪಡಕ್ಕೆ ಹೋಗ್ಬಿಡಿ. ಸೊ ಇದೊಂದು ಎಕ್ಸ್ಪೆರಿಮೆಂಟು ಗೈಸ್ ಇದು. ಸೊ ತುಂಬ ಎಕ್ಸ್ಟ್ರೀಮಾಗಿ ರಿಸ್ಕ್ ಇರುವಂಥ ಎಕ್ಸ್ಪೆರಿಮೆಂಟ್ ಇದು. ಸೊ ಇದೆಲ್ಲ ಲೈಟ್ ಆಫ್ ಮಾಡಿಬಿಟ್ಟು ನಾನು ಇರಬೇಕಾಗುತ್ತೆ ಗೈಸ್. ಲೈಟ್ ಒಂಚೂರು ಇರಬಾರ್ದು. ಸೊ ಹ್ಯಾಂಗಾಗಿದೆ ಗೊತ್ತಿಲ್ಲ. ಓಕೆ, ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಒಂದು ಮಂತ್ರ ಇದೆ, ಅದು ಹೇಳಬೇಕು. ಸೊ ಅದನ್ನು ವಾಯ್ಸಲ್ಲಿ ಹೇಳ್ಬಾರ್ದು ಗೈಸ್, ಅದು ಕಾಪಿರೈಟ್ಸ್ ಬರುತ್ತೆ. ಸೊ ಅದನ್ನು ಅದು ಮಾತ್ರ ಬೀಪ್ ಹಾಕ್ತೀನಿ. ಸೊ ಲೈಟ್ ಆಫ್ ಮಾಡ್ಬಿಡ್ತೀನಿ. ಕಾಣಿಸ್ತಿದೆ ಏನು ಗೊತ್ತಿಲ್ಲ. ಯಾರೋ ನಿಮ್ಗೆ ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ. ಪ್ಲೀಸ್ ಸ್ವಲ್ಪ ಹೊತ್ತು ನನಗೇನು ಮಾಡ್ದಲೇ ಇದ್ದರೆ ನಿಮ್ಗೆ ಏನು ಬೇಕೋ ನಾನು ಸಹಾಯ ಮಾಡ್ತೀನಿ. ಸೊ ಗೈಸ್ ಇವಾಗ ನಾವೊಂದು ಇದಕ್ಕೆ ಒಂದು ಚಾಂಟ್ ಇದೆ, ಅದು ಒಂದು ಮಂತ್ರ ಟೈಪು. ಸೊ ಅದನ್ನು ನಾನು ಮೊಬೈಲ್ ನೋಡ್ಬಿಟ್ಟು ಅದು ಇದಾಕಿ ಹೇಳಬೇಕು. ಸೊ ಅದನ್ನು ಬೀಪ್ ಹಾಕ್ತೀನಿ ಗೈಸ್. ಅದು If anyone is here, can you show yourself in the circle? Hello? Or try to make any sound so that I can understand you are here. So guys, ಇದಾಗ್ತಿದೆ, ಫ್ಲೇಮ್ಸ್ ಆಗ್ತಿದೆ. If any spirits in this house, can you able to blow up the candle? Yeah. Hey. ಗೈಸ್ ಒಂದು ಸ್ಪಿರಿಟ್ ಇದೆ ಅನಿಸ್ತೈತೆ ನಮ್ಗೆ. ಯಾಕೋ ಇದು ಹೋಗ್ತಿದೆ, ಏನ್ ಗಾಳಿನೇ ಬರ್ತಿಲ್ಲ. ಅದು ಹೆಂಗೆ ಒಂದ್ ಕಡೆ ಇದು ಬರ್ತೈತೆ ಅಂತ ಗೊತ್ತಾಗ್ತಿಲ್ಲ.
ಓಕೆ, ಸೊ ಆಯಿತು ಗೈಸ್. ಈ ರಿಚುವಲು ಒಂದು ಕ್ಯಾಂಡಲ್ ಇದಾಗಿದೆ, ಆಫ್ ಆಗಿದೆ. ಸೊ 2 ಕ್ಯಾಂಡಲ್ ಆಫ್ ನಾವೇ ಮಾಡಿಕೊಂಡು ಆಮೇಲೆಲ್ಲ ಇದು ಕ್ಲೀನ್ ಮಾಡಿಬಿಟ್ಟು ನಾವು ಹೋಗ್ಬೇಕು. ಇಲ್ಲಾಂದ್ರೆ ನನಗೆ ಹಿಂದೆ ಬರೋದಾಗಲಿ ಮತ್ತು ನನಗೆ ತುಂಬ ರಿಸ್ಕ್ ಇರುತ್ತೆ. ಸೊ ಇದು ಒಳಗೆ ಬಂದು ನಿಂತ್ಕೊಳ್ಳೋಕ್ಕಾಗುತ್ತಾ ನೀವು? ನಿಮ್ಮ ಕೈಲಿ ಆದರೆ ಇಲ್ಲಿ ಬಂದು, ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ಹಾಕಿದ್ದೀನಿ. ಸೊ ಇಲ್ಲಿ ಬರ್ಬೋದಾ ನೀವು? ಹಲೋ, ಬಂದಿದ್ದೀರಾ ಇಲ್ಲಿ? ಬರೋಕ್ಕಾಗುತ್ತಾ? ಸೊ ನೈಸ್, ಏನೂ ಆ್ಯಕ್ಟಿವಿಟೀಸ್ ನಡೆದಿಲ್ಲ. ಸೊ ಇಲ್ಲಿ ಬರೋಕ್ಕೆ ಹೇಳಿದೆ, ಸೊ ಬಂದಿಲ್ಲ ಅದು. ಸೊ ಏನು ಮಾಡೋದು, ಅವ್ರು ಅದನ್ನೇ ಹೇಳಿದ್ದು, ಅದು ರಿಚುವಲೆಲ್ಲ ಅದೇ ಇದ್ದಿತ್ತು. ಸೊ ನೀವು ಈ ಥರ ಕರೆದಾಗ ಅದು ಬಂದರೆ ಬರುತ್ತಾ ಇಲ್ವ ಅಂತ ನೋಡಿ. ಸೊ ಬ್ಲ್ಯಾಕ್ ಒಂದು ಶ್ಯಾಡೋ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿವರೆಗೂ ಏನೂ ಇದಾಗಿಲ್ಲ. ಸೊ ಇದೆಲ್ಲ ಆಫ್ ಮಾಡಿಬಿಟ್ಟು ನಾನು ಮತ್ತೆ ಮೇಲೊಂದು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತೀನಿ ಗೈಸ್. ಸೊ ತುಂಬ ಹೊತ್ತಿರೋದು ನಾನು ಸೇಫ್ ಇಲ್ಲ. ಸೊ ಆದಷ್ಟು ಬೇಗನೆ ನಾನು ಇವಾಗ ಹೊರಡಬೇಕು. ಮೇಲ್ಗಡೆ ಒಂದು ಇದು ಮಾಡಿಬಿಟ್ಟು ಮೇಲ್ಗಡೆ ಒಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಜಸ್ಟ್ ಗ್ಲಾನ್ಸ್ ಒಂದು ರೌಂಡ್ ಹಾಕ್ಬಿಟ್ಟು ಹೊರಡ್ಬಿಡೋಣ ಗೈಸ್. ಜಾಸ್ತಿ ಇರೋದ್ರಿಂದ ನನಗೆ ಸೇಫ್ಟಿ ಇರೋಲ್ಲ. ಸೊ ಅದಕ್ಕೆ ಕ್ಯಾಂಡಲ್ ಆಫ್ ಮಾಡಿಬಿಡೋದು. ಸೊ ಗೈಸ್, ನಾನು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಅಲ್ಲಿಂದ ಬೇಗ ಹೊರಡಬೇಕು ಗೈಸ್. ಸೇಫ್ಟಿ ಇಲ್ಲ, ನಾನು ಒಬ್ಬನೇ ಬಂದಿರೋದ್ರಿಂದ. ಸೊ ಇಷ್ಟಾಗುತ್ತೋ ಅಷ್ಟು ನಾನು ಒಬ್ಬನೇ ಬಂದು ಚಾಲೆಂಜಿಗಾಗಿ ತೊಗೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಇವಾಗ ಮೇಲೊಂದು ಗ್ಲಾನ್ಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಡೋದ. ಸೊ ಬನ್ನಿ ಗೈಸ್. ಇನ್ನೇ ಬರ್ತಾ ಇದ್ದೀರಾ? ಹಲೋ, ಇದೆ ಒಳಗೆ. ವಯಸ್ಸು ಏನೂ ಇಲ್ಲ ಅನ್ನಿಸ್ತಾ ನನಗೆ. ಈಗ ನೋಡಿದೆ ನಿಮ್ಮನ್ನ.
ಎಲ್ಲಿದ್ದೀರಾ? ಓ ಮತ್ತೆ ಇದು ನೋಡೋದಾಗಿದ್ದಾಗಿತ್ತು. ಸೊ ಗೈಸ್ ನಾನು ಕೆಳಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ನಾನು ಇವಾಗ ಫೈನಲಿ ಹೊರಗೆ ಬಂದ್ಬಿಟ್ಟಿದ್ದೀನಿ. ಸೀರಿಯಸ್ ಆಗಿ ಆ ಲೊಕೇಶನ್ನು ಸೊ ಒಬ್ಬನೇ ಮಾಡಿದರೆ ನನಗೆ ಒಂಥರ ಚಾಲೆಂಜಿಂಗ್ ಥರ ಅನ್ನಿಸ್ತು. ಮತ್ತು ಅದು ಒಳಗೆ ಹೋಗಿ ಆ ರಿಚುವಲ್ ಮಾಡಿದಾಗ ಒಂದು ಸ್ವಲ್ಪ ಮೈನ್ಯೂಟಾಗಿ ಅಷ್ಟೇ ಸೌಂಡ್ ಬರ್ತಿತ್ತು, ಬಟ್ ಜಾಸ್ತಿ ಏನು ಬಂದಿಲ್ಲ. ಸೊ ಲೊಕೇಶನಿಂದ ಸ್ವಲ್ಪ ದೂರನೇ ಇದ್ದೀನಿ. ಸೊ ಆಮೇಲೆ ನಾವು ನೋಡಿದ್ದು ಸೀರಿಯಸ್ಸಾಗಿ ನಾನು ಮತ್ತೆ ಇಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿದೆ, ನಾನು ಕ್ಲೀನಾಗಿ ಕ್ಯಾಪ್ಚರ್ ಆಗಿದೆ. ನೀವು ನೋಡಿರ್ತೀರ ಅದು ಹೆಂಗಿದೆ ಅಂತ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ನೊಂದು ಲೊಕೇಶನ್ಗೆ ಅಲ್ಟಿಮೇಟ್ ಆಗಿರೋ ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಾಟಾ ಬಾಯ್.